ಕಾಡತ್ತೆ. ಬದ್ಲಾದ್ರೆ ಬದುಕ್ತೀರಾ. ಕಣಿ ಹೇಳ್ತೀನವೋ ಕಣಿ. ರಾಕಿ, ಇವನ್ನೆಲ್ಲ ಏನ್ ನಂಬ್ತೀಯ ನೀನು? ಇವರಿಗೆಲ್ಲ ಭವಿಷ್ಯ ಹೇಳೋದು ಗೊತ್ತಿದ್ದಿದ್ರೆ ಇವ್ರು ಯಾಕೆ ಹಿಂಗಿರ್ತಿದ್ರು? ನಡಿ, ನಮ್ಮ ಕೆಲಸ ನಾವು ಮುಗಿಸೋಣ ಬಾ. ನಡಿ. ಏನಾಯ್ತು ರಾಕಿ? ಶೂಟ್ ಮಾಡೋ. ಯಾಕೆ ರಾಕಿ ಶೂಟ್ ಮಾಡ್ತಾ ಇಲ್ಲ? ಶೂಟ್ ಮಾಡೋ. ಏನಾಯ್ತೋ? ನನ್ನ ಕೈಲಾಗ್ತಾ ಇಲ್ಲ ಕಣೋ ಇವತ್ತು. ಏಯ್, ಇಂಥ ಚಾನ್ಸ್ ಮತ್ತೆ ಸಿಗಲ್ಲ. ಶೂಟ್ ಮಾಡೋ. ಯಾಕಪ್ಪ, ಮತ್ತೇನಾಯ್ತೋ? ಶಿವಗಾಮಿ ಇಲ್ಲ ಅಲ್ಲಿ. ಏನ? ಲೇ ಅಯ್ಯ, ನೀನ್ ಎಲ್ಲ ನನ್ನ ಕರ್ಮ. ರಾಕಿ, ಈಗ್ಲಾದ್ರೂ ನಿಜ ಹೇಳು, ನೀನ್ ಯಾಕೆ ಆ ಶಿವಗಾಮಿನ ಶೂಟ್ ಮಾಡ್ಲಿಲ್ಲ? ಆ ಪ್ರಶ್ನೆ ಸುಮಾರು ಹೊತ್ತಿಂದ ನನ್ನ ತಲೆಯಲ್ಲಿ ಕೊರಿತಾ ಇದೆ. ಶಿವಗಾಮಿಗೆ ಶಾಂಭವಿ ದೇವಿ ಕಾವಲ್ ಕಾಯ್ತಾ ಇದ್ದಾಳೆ. ನಾವ್ ಎಷ್ಟೇ ಸಲ ಅವಳನ್ನ ಕೊಲ್ಬೇಕು ಅಂತ ಪ್ರಯತ್ನ ಪಟ್ಟಾಗೆಲ್ಲ ಆ ದೇವಿನೇ ಕಾಪಾಡ್ತಿರೋದು. ನಮ್ಮ ಈ ಪರಿಸ್ಥಿತಿಗೆ ಆ ದೇವಿನೇ ಕಾರಣ. ನಮ್ಮ ಪಾಪದ ಮೂಟೆಗಳನ್ನ ಕೆಳಗಿಳಿಸೋದಕ್ಕೆ ಆ ದೇವಿ ಕೊಟ್ಟಿರೋ ಕೊನೆ ಅವಕಾಶ. ಇದನ್ನ ನಾವು ಬಳಸ್ಕೊಳ್ಳಿಲ್ಲ ಅಂದ್ರೆ ನಾವು ಮಾಡಿರೋ ಪಾಪದ ಕರ್ಮಗಳು ನಮ್ಮನ್ನ ಬೇಟೆ ಆಡದೆ ಬಿಡಲ್ಲ. ಎಂತಹ ರಾಕ್ಷಸನಿಗಾದ್ರೂ ದೇವರು ಒಂದು ಅವಕಾಶ ಕೊಡ್ತಾನೆ. ಆವಾಗ್ಲೂ ಬದಲಾಗ್ಲಿಲ್ಲ ಅಂದ್ರೆ ಆ ದೇವರು ನಾವು ಮಾಡಿರೋ ಪಾಪದ ಕರ್ಮಗಳನ್ನೆಲ್ಲ ಲೆಕ್ಕ ಹಾಕಿ ಮುಂದಿನ ಜನ್ಮಕ್ಕೆ ನಮ್ಮ ಹಣೆಯಲ್ಲಿ ಬರೆದು ಕಳಿಸ್ತಾರೆ. ಇಡೀ ಜನ್ಮ ಅದನ್ನು ಅನುಭವಿಸ್ಬೇಕು. ಎಲ್ರೂ ಹೇಳ್ತಾರೆ ಮನುಷ್ಯ ಬರೋವಾಗೇನು ತರಲ್ಲ, ಹೋಗ್ಬೇಕಾದ್ರೇನು ತಗೊಂಡೋಗಲ್ಲ ಅಂತ. ಅದು ಸುಳ್ಳು. ಮನುಷ್ಯ ಬರೋವಾಗ ಅವನು ಹಿಂದಿನ ಜನ್ಮದಲ್ಲಿ ಮಾಡಿರೋ ಪಾಪದ ಕರ್ಮಗಳನ್ನೆಲ್ಲ ಹೊತ್ಕೊಂಡು ಬರ್ತಾನೆ. ಹೋಗ್ಬೇಕಾದ್ರೆ ಈ ಜನ್ಮದಲ್ಲಿ ಮಾಡಿರೋ ಪಾಪದ ಕರ್ಮಗಳನ್ನ ಹೊತ್ಕೊಂಡು ಹೋಗ್ತಾನೆ. ಸಾಕು ವಿನ್ಸೆಂಟ್, ಇಷ್ಟಕ್ಕೆ ನಿಲ್ಲಿಸ್ಬಿಡೋಣ. ರಾಕೆ, ಏ ರಾಕೆ,
ರಮ್ಯಾ, ಇತ್ತೀಚೆಗೆ ನಿಮ್ಮ ಅಣ್ಣನ್ನ ಯಾವಾಗ್ಲಾದ್ರೂ ನೋಡಿದ್ಯಾ? ನಾನ್ ನೋಡಿದ್ದೀನಿ. ಅವನ್ ನನ್ನ ನೋಡಿಲ್ಲ. ಅವನ್ ಮುಂದೆ ಕಾಣಿಸ್ಕೊಂಡಿಲ್ಲ. ಇವಾಗ ನಿನ್ನಿಂದ ಒಂದ್ ಕೆಲ್ಸ ಆಗ್ಬೇಕು. ರಾವಣ್ ಶಿವಗಾಮಿನ ಸಾಯಿಸೋದಕ್ಕೆ ನಿಮ್ಮ ಅಣ್ಣಂಗೆ ಒಂದ್ ಗನ್ ರೆಡಿ ಮಾಡಿಕೊಟ್ಟಿದ್ದ. ಇವಾಗ 2 ಅವಕಾಶನೂ ಮಿಸ್ ಆಗಿದೆ. ಯಾವುದೋ ಒಂದು ಶಕ್ತಿ ಅವನನ್ನ ಒಳ್ಳೆಯವನಾಗಿ ಮಾಡಿದೆ. ಶಿವಗಾಮಿನ ಅವನು ಶೂಟ್ ಮಾಡಲ್ಲ ಅಂತ ಕೂತಿದ್ದಾನೆ. ತಕ್ಷಣ ನೀನು ಅವನ ಮುಂದೆ ಪ್ರತ್ಯಕ್ಷ ಆಗಿ ನನ್ನನ್ನ ಕೊಂದವಳು ಶಿವಗಾಮಿ, ಅವಳನ್ನ ನೀನು ಸಾಯಿಸಲ್ವಾ ಅಂತ ಎಮೋಷನಲ್ ಆಗಿ ಸೆಂಟಿಮೆಂಟ್ ಆಗಿ ಮಾತಾಡಬೇಕು. ರಾಕಿ ಶಿವಗಾಮಿನ ಶೂಟ್ ಮಾಡೋದಕ್ಕೆ ಒಪ್ಕೊಳ್ಳೋ ಹಾಗೆ ನೀನ್ ಮಾಡಬೇಕು. ಅದು ತಕ್ಷಣನೇ ಆಗ್ಬೇಕು. ಆಯ್ತು, ಈಗ್ಲೇ ಹೋಗ್ತೀನಿ. ಅಣ್ಣ, ಅಣ್ಣ, ರಾಕಿ ಅಣ್ಣ. ರಾಕಿ ಅಣ್ಣ. ರಮ್ಯನ್ ವಾಯ್ಸ್ ತರ ಇದೆಯಲ್ಲ. ರಮ್ಯಾ, ರಮ್ಯಾ, ರಮ್ಯಾ. ಅಣ್ಣ, ಅಣ್ಣ ನಿಂತ್ಕೋ.